ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಅವರು ಇವತ್ತು ಅಪ್ಡೇಟ್ ಮಾಡಿರುವಂತಹ ಪ್ರೋಮೋನ ನೋಡಿದ್ದೀರಾ ಅಂತ ಅನ್ಕೋತೀನಿ. ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬಿಗ್ ಬಾಸ್ ಮನೇನ ಕಂಪ್ಲೀಟ್ ಆಗಿ ಹಾಂಟೆಡ್ ಹೌಸ್ ಥರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ತಗ್ಲಾಕಿರುವಂತಹ ಹಾರರ್ ಬೊಂಬೆಗಳಾಗಿರ್ಬೋದು, ಎಚ್ಚರಿಕೆ ಅಂತ ಬರ್ದಿರೋದಾಗಿರ್ಬೋದು, ನಾಳೆ ಬಾ ಅಂತ ಬರ್ದಿರೋದಾಗಿರ್ಬೋದು, ಆ್ಯಂಡ್ ಒಂದು ಗ್ಲಾಸ್ ಮೇಲೆ ಓಪನಿಂಗ್ ಡೋರ್ ಮೇಲೆ ವಿಲನ್ ಅಂತ ಹೇಳಿ ಬರ್ದಿರೋದಾಗಿರ್ಬೋದು, ನೋಡ್ತಿದ್ರೆ ಕಂಪ್ಲೀಟಾಗಿ ಯಾವುದೋ ಒಂದು ಹಾರರ್ ಮೂವಿ ನೋಡ್ಬೇಕಾದ್ರೆ ಕೊಡುವಂತಹ ಒಂದು ಎಫೆಕ್ಟನ್ನು ಕೊಡ್ತಿದೆ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳು ಒಳ್ಳೆ ರಾಕ್ಷಸ ಥರ ರೆಡಿ ಆಗಿದ್ದಾರೆ. ಆ್ಯಂಡ್ ರೆಡಿ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂತ ನೋಡೋದಾದ್ರೆ, ಗಿಲ್ಲಿ ಮತ್ತು ಸ್ಪಂದನ ಅವರು, ರಾಶಿಕಾ, ಸೂರಜು, ರಜತ್ ಮತ್ತು ರಘು ಅವರು ಒಂದು ಟೀಮಲ್ಲಿ ಇದ್ದಾರೆ ಅನ್ನುವಂತಹ ಹಿಂಟನ್ನು ಆ ಪ್ರೋಮೋದಲ್ಲಿ ಬಿಟ್ಕೊಟ್ಟಿದ್ದಾರೆ. ಆ್ಯಂಡ್ ಇವರೆಲ್ಲರೂ ಸಹ ತುಂಬ ಚೆನ್ನಾಗಿ ಮೇಕಪನ್ನು ಮಾಡ್ಕೊಂಡಿದ್ದಾರೆ. ಲೈಕ್ ರಜತ್ ಅವರು ಒಂದು ಸೈಡ್ ಸ್ಕ್ರಾಪ್ ಆಗಿರೋ ಥರ, ಲೈಕ್ ಎಲ್ಲೋ ಹೊಲಗಡೆ ಕಟ್ಸ್ ಹಾಕ್ಬಿಟ್ಟು ಹೊಲಿಗೆ ಹಾಕಿರೋ ಥರ ರಜತ್ ಅವರು ರೆಡಿ ಆಗಿದ್ದಾರೆ. ಆ್ಯಂಡ್ ಇನ್ನು ಸೂರಜ್ ಅವರ ಮುಖ ಅಂತೂ ಒಂದು ಕಡೆ ಫುಲ್ ಗಜ್ಜಿ ಬಿಜಿ ಥರನೇ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇನ್ನು ರಾಶಿಕಾ ಅವ್ರದ್ದಂತೂ ಅಷ್ಟೊಂದೇನು ಎಫೆಕ್ಟಿವ್ ಆಗಿ ಕಾಣಿಸ್ತಿಲ್ಲ. ಹಾರರ್ ಲೈಕ್ ರಾಕ್ಷಸರ ಥರ ಅಷ್ಟೊಂದೇನು ಎಫೆಕ್ಟಿವ್ ಆಗಿ ರಾಶಿಕಾ ಅವ್ರು ಕಾಣಿಸ್ತಿಲ್ಲ. ಬಟ್ ಸ್ಪಂದನ ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಟಾಸ್ಕ್ ಸೆಟಪ್ಗೆ ರಾಕ್ಷಸರು ಅನ್ನುವಂತಹ ಕಾನ್ಸೆಪ್ಟ್ ಇವ್ರಿಗೇನಾದರೂ ಕೊಟ್ಟಿದ್ದಾರೆ ಅಂತಂದರೆ, ಆ ಒಂದು ಟಾಸ್ಕ್ ಸೆಟಪ್ಗೆ ಹೇಗೆ ರೆಡಿ ಆಗಬೇಕೋ ಆ ರೀತಿ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಬಿಗ್ ಬಾಸ್ ವಾಯ್ಸ್ ಆಗಿರ್ಬೋದು, ಬಿಗ್ ಬಾಸ್ ನಗ್ತಿರುವಂತಹ ರೀತಿ ಆಗಿರ್ಬೋದು, ಅದೆಲ್ಲ ಸಹ ಕೇಳಿಸ್ಕೊತಿದ್ರೆ ಸೇಮ್ ಹಾರರ್ ಮೂವಿನಲ್ಲಿ ಯಾವ ರೀತಿ ಎಫೆಕ್ಟ್ಸನ್ನು ಕೊಡ್ತಿರ್ತಾರೋ ಅದೇ ರೀತಿ ಎಫೆಕ್ಟ್ ಕೊಡ್ತಿದ್ದಾರೆ. ಆ್ಯಂಡ್ ಚೈತ್ರ ಕುಂದಾಪುರ ಅವರು ಭಯದಲ್ಲಿ ಸಾಯ್ತಿದ್ದಾರೆ ಅಂತಲೇ ಹೇಳ್ಬೋದು. ಸತಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವುದೋ ಒಂದು ಸೀರಿಯಲ್ ಅವರು ಪ್ರಮೋಷನ್ ಮಾಡೋದಕ್ಕೆ ಬಂದಿರ್ತಾರೆ. ಲೈಕ್ ಹಾರರ್ ಸೀರಿಯಲ್ ಅವರೇ ಪ್ರಮೋಷನ್ ಮಾಡೋದಕ್ಕೆ ಬಂದಿರ್ತಾರೆ ಆ ಸೀರಿಯಲ್ನ. ಆ ಟೈಮಲ್ಲೂ ಕೂಡ ತುಂಬಾ ಓವರಾಗಿ ರಿಯಾಕ್ಟ್ ಮಾಡಿದರು, ಭಯ ಬಿಟ್ಟಿರೋ ರೀತಿ. ಲೈಕ್ ನೆಲದ ಮೇಲೆಲ್ಲ ಬಿದ್ದು ಒದ್ಲಾಡಿ ರಜತ್ ಅವ್ರ ಕಾಲನ್ನು ಪಟ್ಟಾಗಿ ಇಟ್ಕೊಳೋದು, ಈ ರೀತಿ ಎಲ್ಲ ಚೈತ್ರ ಕುಂದಾಪುರ ಅವರು ರಿಯಾಕ್ಟ್ ಮಾಡಿದರು. ಅವಾಗ ಅನಿಸ್ತಿತ್ತು ನನಗೆ, ಇವ್ರಿಗೆ ಗೊತ್ತಿರುತ್ತಲ್ವ ಲೈಕ್ ಬಿಗ್ ಬಾಸ್ ಮನೆಗೆ ದೆವ್ವ ಬರೋದಕ್ಕೆ ಹೇಗೆ ಸಾಧ್ಯ? ಬಿಗ್ ಬಾಸ್ ಅವರೇ ಏನೋ ಒಂದು ಎಫೆಕ್ಟನ್ನ ಕೊಟ್ಟು ಆ ರೀತಿ ಸೌಂಡ್ ಬರ್ಸ್ತಿರ್ತಾರೆ. ಬಿಗ್ ಬಾಸ್ ಅವರೇ ಈ ರೀತಿ ಎಲ್ಲ ಕ್ರಿಯೇಟ್ ಮಾಡಿರ್ತಾರೆ ಅಂತ ಗೊತ್ತಿರುತ್ತಲ್ವ, ಆದರೂ ಯಾಕೆ ಇಷ್ಟು ಓವರಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಚೈತ್ರ ಕುಂದಾಪುರ ಅವರು ಅಂತ ಅನ್ಕೊತಿದ್ದೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಈ ಬಾರಿ ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ರಘು ಅವ್ರ ಹತ್ರ ಹೋಗ್ಬಿಟ್ಟು ಕುತ್ಕೊಳೋದು, ಭಯ ಪಟ್ಕೊಂಡು ಕುತ್ಕೊಳೋದು, ಒಂದೊಂದು ರೀತಿ ರಿಯಾಕ್ಷನ್ಸ್ನ ಕೊಡೋದು, ಅದೆಲ್ಲನೂ ಸಹ ನೋಡ್ತಿದ್ರೆ ಚೈತ್ರ ಕುಂದಾಪುರ ಅವ್ರಿಗೆ ತುಂಬ ಭಯ ಅನಿಸುತ್ತೆ. ಲೈಕ್ ಈ ಹಾರರ್ ಅನ್ನೋದು, ದೆವ್ವ ಅನ್ನೋದು, ಅವದ ಸೌಂಡ್ಗಳು ಕೇಳೋದು, ಅದೆಲ್ಲವನ್ನು ನೋಡ್ತಿರೋ ತುಂಬಾ ಭಯ ಪಡ್ತಾರೆ ಚೈತ್ರ ಕುಂದಾಪುರ ಅವರು ಅಂತ ಅನ್ನಿಸ್ತಿದೆ. ಆ್ಯಂಡ್ ಇನ್ನು ರಕ್ಷಿತಾ ಅವರು ಕೂಡ ಒಂದೊಂದು ರೀತಿ ರಿಯಾಕ್ಷನನ್ನು ಕೊಡ್ತಿದ್ದಾರೆ. ಈ ಒಂದು ಪ್ರೋಮೋನ ನೋಡಿದ ತಕ್ಷಣ ನಮಗೆ ಸೀಸನ್ 10ನಲ್ಲಿ ನಡೆದಂತಹ ಗಂಧರ್ವರು ಮತ್ತು ರಾಕ್ಷಸರು ಅನ್ನುವಂತಹ ಒಂದು ಟಾಸ್ಕ್ ನೆನಪಾಯಿತು. ಯಾಕೆ ಅಂತಂದರೆ, ಇವಾಗ ರೆಡಿಯಾಗಿರುವಂತಹ ಅಷ್ಟೂ ಜನ ಕಂಟೆಸ್ಟೆಂಟ್ಗಳು ಲೈಕ್ ರಾಕ್ಷಸರ ಥರ ಯಾರ್ಯಾರು ರೆಡಿಯಾಗಿದ್ದಾರೆ ಅಷ್ಟೂ ಜನ ಕಂಟೆಸ್ಟೆಂಟ್ಗಳು ಸಹ ಸೇಮ್ ಅಲ್ಲಿ ಹೇಗೆ ರೆಡಿಯಾಗಿದ್ರು ಅದೇ ರೀತಿ ರೆಡಿಯಾಗಿದ್ದಾರೆ. ಅದನ್ನು ನೋಡಿದಾಗ ನಮಗೆ ಆ ಒಂದು ಟಾಸ್ಕ್ ನೆನಪಾಗಿತ್ತು. ಆ್ಯಂಡ್ ಈ ಪ್ರೋಮೋದಲ್ಲಿ ಇನ್ನೊಂದು ಹಿಂಟನ್ನು ಅವ್ರು ಬಿಟ್ಕೊಟ್ಟಿಲ್ಲ. ಲೈಕ್ ಆಪೋಸಿಟ್ ಟೀಮ್ ಅವ್ರು ಯಾವ ರೀತಿ ಆಡ್ತಾರೆ ಅನ್ನುವಂಥ ಒಂದು ಹಿಂಟನ್ನು ಬಿಟ್ಕೊಟ್ಟಿಲ್ಲ. ನಮಗೆ ಈ ಒಂದು ಟಾಸ್ಕ್ ಸೆಟಪ್ ನೋಡಿದ ತಕ್ಷಣ ಗಂಧರ್ವರು ರಾಕ್ಷಸರು ಅನ್ನೋದೇ ನೆನಪಾಗಿತ್ತು. ಬಟ್ ಇಲ್ಲಿ ಬಿಗ್ ಬಾಸ್ ಅವರು ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾರೆ, ನಾನು ಇಲ್ಲಿ ವಿಲನ್ ಅಂತ ಹೇಳಿ ಬಿಗ್ ಬಾಸ್ ಮಾಡಿಸ್ತಿರೋ ರೀತಿ ಹೇಳ್ತಿದ್ದಾರೆ. ಸೊ ನೋಡಬೇಕು. ಆ್ಯಂಡ್ ಇನ್ನು ಆಪೋಸಿಟ್ ಟೀಮಲ್ಲಿರುವಂತಹ ಧನುಷು, ಧ್ರುವಂತು, ಅಶ್ವಿನಿ, ಕಾವ್ಯ ಮತ್ತು ರಕ್ಷಿತಾ, ಮಾಡು, ಇಷ್ಟು ಜನ ಯಾವುದೇ ರೀತಿಯಾದಂತಹ ಒಂದು ಕಾಸ್ಟ್ಯೂಮನ್ನು ಇನ್ನೂ ಸಹ ಹಾಕ್ಕೊಂಡಿಲ್ಲ. ಸೊ ನೋಡಬೇಕು ಯಾವ ರೀತಿ ಈ ಒಂದು ಟಾಸ್ಕ್ನ ನಡೆಸ್ಕೊಂಡು ಹೋಗ್ತಾರೆ ಅಂತ ನೋಡಬೇಕು. ಒಂದು ಟೀಮ್ ಅವರು ರಾಕ್ಷಸರಾಗಿರ್ತಾರೆ ಅನ್ನೋದು ಗೊತ್ತಾಗಿದೆ, ಇನ್ನೊಂದು ಟೀಮ್ ಅವರು ಏನಾಗಿರ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಆ್ಯಂಡ್ ಇನ್ನು ಗಿಲ್ಲಿಗೆ ರಾಕ್ಷಸನ ಪಟ್ಟ ಕೊಟ್ಟಿರೋದು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ರಾಕ್ಷಸನ ಪಟ್ಟ ಇಲ್ದಿದ್ದಾಗ್ಲೇ ಸಿಕ್ಕಾಪಟ್ಟೆ ಉರಿಸ್ತಾನೆ, ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾನೆ. ಆ್ಯಂಡ್ ಇನ್ನು ರಾಕ್ಷಸನ ಪಟ್ಟ ಗಿಲ್ಲಿಗೆ ಸಿಕ್ಕಿದೆ ಅಂತ ಅಂದಾಗ ಅವ್ನು ಯಾವ ರೀತಿ ಆಪೋಸಿಟ್ ಟೀಮಲ್ಲಿರೋರಿಗೆ ಕ್ವಾಟ್ಲೆ ಕೊಡ್ಬೋದು ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಇನ್ನು ಬಿಗ್ ಬಾಸ್ ವಾಯ್ಸ್ ಬರ್ತಿದೆಯಲ್ಲ, ಅದು ಕೂಡ ತುಂಬಾ ಹಾರರ್ ಎಫೆಕ್ಟನ್ನು ಕೊಡ್ತಿದೆ ಅಂತ ಹೇಳ್ಬೋದು ಆ ವಾಯ್ಸು ಕೂಡ. ಯಾಕೆ ಅಂದರೆ ಅವ್ರು ಬಿಗ್ ಬಾಸಲ್ಲಿ ಹೇಳ್ತಿದ್ದಾರೆ, ಲೈಕ್ ಇಷ್ಟು ದಿವಸ ನೀವು ಎಲ್ಲರೂ ಸಹ ಬಿಗ್ ಬಾಸ್ ಕಂಟ್ರೋಲಲ್ಲಿದ್ರಿ, ಬಟ್ ಇವಾಗ ನೀವೆಲ್ಲರೂ ಸಹ ಬಿಗ್ ಬಾಸ್ ಕಂಟ್ರೋಲಲ್ಲಿ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಆವಾಗ ಚೈತ್ರ ಕುಂದಾಪುರ ಅವರು ಒಂದು ರಿಯಾಕ್ಷನನ್ನು ಕೊಡ್ತಾರೆ, ಲೈಕ್ ಮತ್ತೆ ಇನ್ಯಾರು ಕಂಟ್ರೋಲಲ್ಲಿ ಇರ್ತೀವಿ ಅಂತ ಹೇಳಿ ಚೈತ್ರ ಕುಂದಾಪುರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಆವಾಗ ಬಿಗ್ ಬಾಸ್ ಅವರು ಹೇಳ್ತಿದ್ದಾರೆ, ವಿಲನ್ ಅಂತ ಹೇಳಿ ಒಂದು ಸ್ಮೈಲನ್ನು ಕೊಡ್ತಿದ್ದಾರೆ ಗುರು. ಆ ಸ್ಮೈಲನ್ನು ಕೇಳಿಸ್ಕೊತಿದ್ದಾರೆ. ಅಬ್ಬಾ, ಸೇಮ್ ಹಾರರ್ ಮೂವಿನಲ್ಲಿ ಅಥವಾ ಯಾರಾದರೂ ವಿಲನ್ ನಕ್ಕಾಗ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಬಿಗ್ ಬಾಸ್ ಅವರು ಕೂಡ ನಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಓವರ್ ಆಲ್ ಟಾಸ್ಕ್ ಅಂತ ನೋಡೋದಾದರೆ ಟಾಸ್ಕ್ ಸೆಟಪ್ ಅಂತೂ ತುಂಬಾ ಚೆನ್ನಾಗಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಕಂಟೆಸ್ಟೆಂಟ್ಗಳು ಕೂಡ ತುಂಬಾ
ಎಫರ್ಟ್ಸನ್ನು ಹಾಕಿ ಮೇಕಪ್ಗಳನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಆಟನ ಆಡಿದ್ರೆ ಲೈಕ್ ಇವರ ಒಂದು ಈಗೋನೆಸ್ನೆಲ್ಲ ಪಕ್ಕಕ್ಕೆ ಇಟ್ಟು ಆಟನ ಆಡಿದ್ರು ಅಂತಂದರೆ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಈ ವೀಕು ಅಂತ ಅನ್ನಿಸ್ತದೆ. ಯಾಕೆ ಅಂದರೆ ಇವಾಗಿರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಹೆಚ್ಚಾಗಿ ಲೈಕ್ ನಾನು ನಂದೇ ನಡಿಬೇಕು, ನಾನು ಹೇಳ್ದಂಗೆ ಆಗಬೇಕು ಅನ್ನುವಂತಹ ಈಗೋನೆಸ್ ತುಂಬಾ ಇದೆ. ಸೊ ಆ ಈಗೋನೆಸ್ನೆಲ್ಲ ಬಿಟ್ಟು ಇವರು ಆಟನ ಆಡಿದ್ರು ಅಂತಂದರೆ ನಿಜವಾಗ್ಲೂ ಆಟ ತುಂಬ ಚೆನ್ನಾಗಿ ಮೂಡಿಬರುತ್ತೆ ಅಂತ ನಂಗೆ ಅನಿಸಿದೆ. ಆ್ಯಂಡ್ ಒಬ್ಬೊಬ್ಬ ಕಂಟೆಸ್ಟೆಂಟ್ಗಳಿಗೂ ಸಹ ಅವರನ್ನು ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅವರ ಒಂದು ಟ್ಯಾಲೆಂಟನ್ನು ತೋರಿಸಿ ಅವರನ್ನು ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಈ ಒಂದು ಟಾಸ್ಕಲ್ಲಿ ಅಂತ ಹೇಳ್ಬೋದು. ಯಾರೋ ಯಾರು ಸಪೋರ್ಟ್ ತೊಗೊಂಡು ಹಾಡಬೇಕು ಅನ್ನೋ ರೀತಿ ಇಲ್ಲ, ಯಾರೋ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋ ರೀತಿ ಇಲ್ಲ. ಸೊ ಅವರವರ ಒಂದು ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ಅವ್ರವ್ರಿಗಿರುವಂತಹ ಒಂದು ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ಅವ್ರು ಆಟನ ಆಡ್ಕೊಂಡು ಹೋದರು ಅಂತಂದರೆ ಲೈಕ್ ತುಂಬ ಚೆನ್ನಾಗಿ ಅವರು ಅವರನ್ನು ಪ್ರೂವ್ ಮಾಡ್ಕೋಬೋದು ಅಂತ ಹೇಳಿ ನಂಗೆ ಅನಿಸ್ತಿದೆ. ಸೊ ಇವತ್ತಿನ ಪ್ರೋಮೋ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಫ್ರೆಂಡ್ಸ್? ನನಗೆ ಗಿಲ್ಲಿಗೆ ರಾಕ್ಷಸನ ಅನ್ನುವಂತಹ ಪಟ್ಟ ಕೊಟ್ಟಿರೋದು ತುಂಬಾ ಇಷ್ಟ ಆಯಿತು. ಅವನು ಯಾವ್ಯಾವ ಮಟ್ಟಕ್ಕೆ ಹೋಗಿ ಉರಿಸ್ತಾನೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಆಪೋಸಿಟ್ ಟೀಮಲ್ಲಿ ಕಾವ್ಯ ಅವರಿದ್ದಾರೆ. ಸೊ ಕಾವ್ಯ ಅವ್ರು ಇರೋದಕ್ಕೆ ಇವನು ಸುಮ್ಮನಾಗ್ತಾನ ಅಥವಾ ಕಾವ್ಯ ಅವ್ರು ಇದ್ದರೂ ಪರವಾಗಿಲ್ಲ, ನಾನು ನನ್ನ ಟಾಸ್ಕನ್ನು ಆಡ್ತೀನಿ, ಟಾಸ್ಕ್ ಆಡಲೇಬೇಕು ಅಂತ ಹೇಳಿ ಟಾಸ್ಕ್ ಮಾಡ್ತಾನೆ. ಸೊ ನೋಡೋಣ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.